ಏನ್ ಪುನೀತ್ ಫೋನ್ ತೆಗಿತಾ ಇಲ್ಲ? ಯಾರು ಗೊತ್ತಿಲ್ಲ ನಾನು ಯಾರು ಅಂದ್ಬಿಟ್ಟು. ಯಾರು ಕೋಲಾರಿಂದ ಅಪ್ಸರು. ಹ? ಕೋಲಾರಿಂದ ಅಪ್ಸರು ಅಂದೆ. ಯಾರಂತ ಗೊತ್ತಾಗ್ಲಿಲ್ಲ. ಪುನೀತ್ ಅಲ್ವಾ? ಹೌದು ಹೇಳಿ. ಕೋಲಾರಿಂದ ಅಪ್ಸರು. ಹಾ ಹೇಳಿ. ಗೊತ್ತಾಗಿಲ್ವಾ? ಇಲ್ಲ. ಏನ್ ನೀನ್ ಯಾವಾಗ JDS ಸೇರ್ಪಡೆ ಆಗ್ಬಿಟ್ಟಿದ್ವ? ಏನ JDS ಹೋಗ್ಬಿಟ್ಟೇನು? ಯಾರು? ನೀನೆ. ಯಾವ ಪಕ್ಷದ ಫೇವರು ಅಲ್ಲ ನಾನು ಯಾವ ಪಕ್ಷಕ್ಕೆ ಓಟ್ ಹಾಕಿ ಅಂತಾನು ಯಾರಿಗೂ ಕೇಳಿಲ್ಲ. ಅಲ್ಲ ಅವ್ನು ಹಿಂದೂ ಧರ್ಮ ಅಂತ ಹೇಳಿಲ್ಲಲ್ಲ ಜಮೀರು. ಯಾರು? ಕುಮಾರಸ್ವಾಮಿಗ್ ಮಾತ್ರ ಹೇಳಿ. ಮುಸಲ್ಮಾನ್ರು ನಾವು ನಿಮ್ಮನ್ ಕೊಂಡ್ಕೊಳ್ತೀವಿ ಅಂತ ಅಂದ್ರೆ ಏನ್ ಅರ್ಥ? ಯಾವ ಗಾಂಡು ಕೈಲೂ ಸಾಧ್ಯ ಇಲ್ಲ ನಮ್ಮನ್ ಕೊಂಡ್ಕೊಳಕ್ಕೆ. ನಾನ್ ನಿನ್ ಮೊನ್ನೆನೆ ಹೇಳ್ದೆ ನಿನ್ಗೆ, ಆರಾಮಾಗಿರು ಪುನೀತ್. ಆರಾಮಾಗಿರೋದು ಅಂದ್ರೆ ಬೆಳಗ್ಗೆ ಎದ್ದು ಒಂದ್ಸಲ ನಮಾಜು, ಸಂಜೆ ಒಂದ್ಸಲ ನಮಾಜು, ಮತ್ತೆ ಗುರುವಾರ ಒಂದ್ಸಲ ನಮ್ಮ ಮಸೀದಿ. ಆರಾಮ್ ಅಂದ್ರೆ ಇನ್ನೆಂಗೆ ಅಂದ್ರೆ ನೀವ್ ಇದನ್ನೆಲ್ಲಾ ಮಾಡ್ತಾ ಇದ್ರು ನಾವು ಹೋಗೋದು ಹೋಟ್ಲಲ್ಲಿ ಪಿಜ್ಜಾ ತಿನ್ಕೊಂಡು ಬರ್ಗರ್ ತಿನ್ಕೊಂಡು ಫಿಲಂ ನೋಡ್ಕೊಂಡು ಬಂದು ಆರಾಮಾಗಿ ಮಲಗ್ಬೇಕು ನಾವು. ನೀವು ಮಾತ್ರ ನಿತ್ಯ ನಮಾಜ್ ಮಾಡ್ಕೊಂಡು 5 ಸಲ ಕುರಾನ್ ಓದ್ಕೊಂಡು ಮಕ್ಳನ್ ಮದ್ರಸಾಕ್ ಕಳಿಸ್ಕೊಂಡು ನೀವ್ ಮಾತ್ರ ಧರ್ಮ ಪಾಲನೆ ಮಾಡ್ಕೊಂಡು ಯಾವನಾರು ಪೈಗಂಬರ್ಗೆ ಏನಾರು ಅಂದ್ರೆ ಹೋಗಿ ಕಡ್ದು ನೀವ್ ಮಾತ್ರ ಇದನ್ನ ಮಾಡ್ಕೊಂಡಿರ್ಬೇಕು. ಪುನೀತ್ ನೀನ್ ಮಾತ್ರ ಆರಾಮಾಗಿರು ಪುನೀತ್. ಹೋಗು ಹೋಟ್ಲಲ್ಲಿ ಒಂದ್ ಪಿಜ್ಜಾ ತಿನ್ನು, ಮಾಲಲ್ಲಿ ಹೋಗಿ ಒಂದ್ ಸಿನಿಮಾ ನೋಡು, ಆರಾಮಾಗಿ ಮಲಕ್ಕೋ, ಬದುಕು, ದುಡಿ, ಕಾರ್ ಓಡ್ಸು, ಚೆನ್ನಾಗಿರು, ದುಡಿಮೆ ಮಾಡು. ನೀನ್ ಹಿಂಗಿರು. ನಾನ್ ಮಾತ್ರ ನನ್ ಮಕ್ಳನ್ನ ಒಂದು 4 ಮಕ್ಳು ಇರ್ತೀನಿ, ಕರ್ಕೊಂಡೋಗಿ ಮದ್ರಸಾಕ್ ಸೇರಿಸ್ತೀನಿ, ಅಲ್ಲಾಹು ಅಕ್ಬರ್ ಅಂತ ಕೂಗಿಸ್ತೀನಿ, ದಿನ ಬೆಳಗ್ಗೆ ಆದ್ರೆ ಮಸೀದಿ ಕಳಿಸ್ತೀನಿ, ಶುಕ್ರವಾರ ಎಂತದ್ದೇ ಕಷ್ಟ ಇರ್ಲಿ, ಎಂತದ್ದೇ ಬಿಸ್ನೆಸ್ ಇರ್ಲಿ, ಬಾಕ್ಲಾಕೊಂಡ್ ನಮಾಜ್ಗೆ ಹೋಗ್ತೀವಿ, ನಾವು ಮಾತ್ರ ಧರ್ಮ ಪಾಲನೆ ಮಾಡ್ತೀವಿ. ನೀನ್ ಇದೆಲ್ಲ ಬೇಡಪ್ಪ ಪುನೀತ್. ನೀನ್ ಆರಾಮಾಗಿ ಪಿಜ್ಜಾ ತಿನ್ಕೊಂಡ್ ಬರ್ಗರ್ ತಿನ್ಕೊಂಡ್ ಫಿಲಾಮ್ಗೆ ಹೋಗ್ಕೊಂಡು ಅಲ್ಲ ಜಾಸ್ತಿ ಎಕ್ಸ್ಪೀರಿಯನ್ಸ್ ನಿನ್ಗಿದೆ ಅಲ್ಲ ಹಿಂಗಿರು ಅಂತ ಹೇಳ್ತೀಯಲ್ಲ. ಅಲ್ಲ ನಮ್ಮಕ್ಕಿಂತ ಅಲ್ಲ ಕಣೋ, ಅದ್ನೇ ಹೇಳಿದಲ್ಲ ನೀನು. ಎಲ್ಲ ಹಿಂದೂಗಳಿಗೆ ಹೇಳೋದಿದೆ, ನೀವ್ ಆರಾಮಾಗಿರ್ರಿ, ನೀವ್ ಆರಾಮಾಗಿರಮ್ಮ, ನೀವ್ ಯಾಕೆ ಇದೆಲ್ಲ ಮಾಡ್ತೀರಿ, ಆರಾಮಾಗಿರಮ್ಮ ನೀವು. ಪುನೀತ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ತಪ್ಪು ಅಂತ ಹೇಳಿ ಪುನೀತ್ ಯಾಕೊಬ್ಬ ಮಾತಾಡ್ಬೇಕಿತ್ತು ಅದಕ್ಕೆ? ಜಮೀರ್ಗೆ ಉಗಿಯಕ್ ನಿಮ್ಗಳಿಗೆ ಯಾರಿಗೂ ತಾಕತ್ತಿರ್ಲಿಲ್ವಾ? ಯಾಕೋ ಹಂಗ್ ಮಾತಾಡ್ತೀಯಾ? ನಿಂದ ಎಲೆಕ್ಷನ್ ನೀವ್ ಯಾವನಾರು ಒಬ್ಬ ಬೈದಿದ್ದಾನೇನಾ? ಅಪ್ಸರ್ ನಿಮ್ಮಲ್ಲಿ ಯಾವನಾರು ಒಬ್ಬ ಬೈದಿದ್ರೆ ಒಪ್ಕೊಳ್ತೀನಿ ಕಣ. ಯಾವನಾರು ಒಬ್ಬ ಮಾತಾಡಿದ್ರೆ ಪುನೀತ್ ಕೆರೆಯಲ್ಲಿ ಮಾತಾಡ್ಬೇಕಾಗಿರ್ಲಿಲ್ಲ. ಕೇಳ್ಗುರು ಯಾವಾಗ್ಲಾರು ಜಮೀರ್ ಹಂಗ ಅಂದ ತಕ್ಷಣ ನೀವ್ ಯಾರು ಎಂಟ್ರಿ ಆಗಿ ನೀನ್ ರಾಜಕೀಯ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡೋ, ಒಂದು ಜನಾಂಗ ಮತ್ತು ಆ ಬಣ್ಣದ ಬಗ್ಗೆ ಮಾತಾಡ್ಬೇಡ. ಆ ರೀತಿ ಬಣ್ಣದ ಬಗ್ಗೆ ಹೀಯಾಳಿಸಿ ಮಾತಾಡಿದ್ದು ಇಡೀ ಇತಿಹಾಸದಲ್ಲಿ ರಕ್ತಪಾತಗಳೇ ಆಗೋಗಿದಾವು. ಇವಾಗ ನಾನು ನಿನ್ ಪರ ನಿಲ್ಕೊಂತೀನಿ. ನನ್ ಪರ ನಿಂತ್ಕೊಳ್ಳೋದ್ ಬೇಡ ಗುರು. ನನ್ ಪರ ಏನಕ್ ನಿಂತ್ಕಂತೀಯ? ನೀನ್ ಜಮೀರ್ ವಿರುದ್ಧ ನಿಂತ್ಕೊ ಅಂತ ಹೇಳ್ತಾ ಇದೀನಿ. ನನ್ ಪರ ಯಾಕೆ ನಿಂತ್ಕಂತೀಯ ನೀನು? ನೀವೇ ಯಾರಾದ್ರೂ ಒಬ್ಬ ಮುಸ್ಲಿಂ ಮುಖಂಡ ನಿಂತ್ಕೊಂಡು ಜಮೀರ್ ಮಾಡಿದ್ ತಪ್ಪು ಅಂತ ವಿರೋಧ ಮಾಡಿ ಒಂದು ಸ್ಟ್ರಾಂಗ್ ಆಗಿ ಒಂದು ಇದನ್ ಮಾಡಿದಿದ್ರೆ, ವಿರೋಧ ವ್ಯಕ್ತಪಡಿಸಿ ಒಂದು ಹೇಳಿಕೆ ಕೊಟ್ಟಿದ್ರೆ ಪುನೀತ್ ಕೆರೆಯಲ್ಲಿ ಯಾಕೆ ಗುರು ಮಾತಾಡ್ಬೇಕು? ಪುನೀತ್ ಕೆರೆಯಲ್ಲಿ ಯಾಕೆ ಬರ್ಬೇಕು? ಹಲಾಲ್ ವಿರುದ್ಧ ಅಪ್ಸರ್ ಹೋರಾಟ ಮಾಡಿದ್ರೆ ಪುನೀತ್ ಕೆರೆಯಲ್ಲಿ ಯಾಕೆ ಬರ್ಬೇಕು? ಗುರು, ಹಲಾಲ್ ಅನ್ನೋದು ನನ್ ಧಾರ್ಮಿಕ ನಂಬಿಕೆ. ನನ್ ಧಾರ್ಮಿಕ ನಂಬಿಕೆನ ಬಿಸ್ನೆಸ್ ಯಾಕೆ ಮಾಡ್ಕೊಂಡಿದ್ರ? ತಿನ್ನೋ ಚಾಕ್ಲೇಟ್ ಮೇಲೆ, ಬಿಸ್ಕೆಟ್ ಪ್ಯಾಕೆಟ್ ಮೇಲೆ, ಗೋಧಿ ಹಿಟ್ ಮೇಲೆ ಯಾಕೆ ಹಲಾಲ್ ಮಾರ್ಕ್ ಹಾಕಿ ದುಡ್ಡು ತಗೊಂತೀರಾ ಅಂತ ಕೇಳಿದಿದ್ರೆ ಅಪ್ಸರ್ ಪುನೀತ್ ಕೆರೆಯಲ್ಲಿ ಯಾಕೆ ಹೋರಾಟ ಮಾಡ್ಬೇಕಿತ್ತು? ಒಂದೆರಡು ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಏನ್ ಹೇಳ್ತೀಯ ಗುರು? ನೀನ್ ಅದನ್ನ ಹೇಳ್ತೀಯ ಪುನೀತ್? ನಿಂಗೆ ಇವೆಲ್ಲ ಯಾಕೆ ಬೇಕು? ಆರಾಮಾಗಿರು. ನಿನ್ ಚೆನ್ನಾಗ್ ಟ್ಯಾಲೆಂಟ್ ಇದೆ. ನಾವ್ ಏನ್ ಮಾಡ್ಬೇಕು, ನಮಾಜ್ ಮಾಡ್ಬೇಕು, ಶುಕ್ರವಾರ ಏನ್ ಮಾಡ್ಬೇಕು, ಮಕ್ಕಳು ಅದೆಲ್ಲ ನಾನಲ್ಲಮ್ಮ, ನೀವ್ ಮಾಡ್ತಿರ್ತೀರಿ. ನನಗ್ ಮಾತ್ರ ಆರಾಮಾಗಿರು ಅಂತ ಯಾಕೆ ಹೇಳ್ತೀಯ ಅಂತ. ಒಂದ್ ಕೆಲ್ಸ ಮಾಡು, ನೀನು ನಾಳೆಯಿಂದ ನಮಾಜ್ ಮಾಡ್ಬೇಡ, ಮಸೀದಿಗೆ ಹೋಗ್ಬೇಡ, ಆರಾಮಾಗಿ ಫಿಲಮ್ಗೆ ಹೋಗ್ಕೊಂಡು ಥಿಯೇಟ್ರಿಗೆ ಹೋಗ್ಕೊಂಡು ಆರಾಮಾಗಿ ತಿಂಡಿ ತಿನ್ಕೊಂಡ್ ಮಕ್ಳನ್ನ ಒಳ್ಳೆ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲಿಗೋ ಮತ್ತೆ ಇನ್ನ ಪ್ರೈವೇಟ್ ಸ್ಕೂಲಿಗೋ ಸೇರ್ಸ್ಕೊಂಡ್ ಮದ್ರಸ ಗಿದ್ರಸ ಸೇರ್ಸ್ಬೇಡ. ಯಾಕೆ ಅವೆಲ್ಲ? ಆರಾಮಾಗಿ ಅವೆಲ್ಲ ವಿಷ ಬೀಜ ಯಾಕೆ ಬಿತ್ತುತ್ತೀರಾ? ಆರಾಮಾಗಿರ್ತೀಯ ನಾಳೆಯಿಂದ ನೀನು? ನೀನ್ ಹಿಂಗೆ ಇರ್ತೀಯ ಆರಾಮಾಗಿ ನಾಳೆಯಿಂದ? ಬಾ, ನೀನು ನಮಾಜ್ಗೋ, ನೀನು ಮಸೀದಿಗೆ ಹೋಗ್ಬೇಡ. ನಿನ್ ಇಡೀ ಇದನ್ ಕಾಂದನ್ ಕರ್ಕೊಂಡ್ ಬಾ. ನಾನ್ ಆರಾಮಾಗಿ ಎಲ್ಲಾರು ಹೋಗೋಣ, ಟ್ರಿಪ್ ಹೋಗೋಣ, ಆರಾಮಾಗಿ ಓಡಾಡ್ಕೊಂಡಿರೋಣ. ಬರ್ತೀರಾ? ಇಲ್ಲ. ನೀವು ಮಾತ್ರ ನಿಮ್ ಧರ್ಮ ಪಾಲನೆ ಮಾಡ್ಬೇಕು. ನಾವು ಮಾತ್ರ ಇವೆಲ್ಲ ಯಾಕೆ ಬೇಕು? ನಮ್ ಪಾಡಿಗೆ ನಾವ್ ಇರ್ಬೇಕಲ್ಲ. ಮಸೀದಿಗೆ ಹೋಗಂತ ನಾನು ಹೇಳ್ದೆ. ನೀನ್ ಮಸೀದಿಗೆ ಹೋಗು ಅಂತ ಹೇಳಿಲ್ಲಮ್ಮ. ನೀನ್ ಮಸೀದಿಗೆ ಹೋಗು ಅಂತ ಹೇಳಿಲ್ಲ. ನೀವ್ ಯಾರು ಏನೇ ಅಂದ್ರು ನೀವ್ ಕೊನೆಗ್ ಬಂದ್ ನಿಂತ್ಕೊಂಡು ನೀವು ಇಡೀ ಗೌಡ್ರ ಕುಟುಂಬ ನಾವ್ ಕೊಂಡ್ಕಂತೀವಿ, ಮುಸಲ್ಮಾನ್ರು ಏಕೇಕ್ ಪೈಸಾ ಡಾಲ್ಕೆ ನಿಮ್ಮನ್ ಕೊಂಡ್ಕಂತೀವಿ ಅಂತ ಅಂದ್ರು ನಾವ್ ಸುಮ್ನೆ ಇರ್ಬೇಕು. ಗೌಡ್ರ ನೀವು ಗೌಡ್ರ? ನೀನು ಸುನ್ನಿನಾ ಶಿಯಾನಾ? ಯಾರು? ನೀನು ಮುಸ್ಲಿಂ ಅಂತ ಯಾಕೆ ಹೇಳ್ತೀಯ ಮತ್ತೆ?
ನೀನ್ ಯಾವಾಗ್ಲೂ ಸುನ್ನಿ ಅಂತ ಹೇಳ್ಕೊಂಡು ಓಡಾಡು. ನಿನ್ ಗೊತ್ತಿಲ್ಲ ಬಿಡು ನನ್ ಬಗ್ಗೆ, ನಮ್ ಬಗ್ಗೆ. ನೀನ್ ಯಾಕೆ ಗುರು ಮುಸ್ಲಿಂ ಅಂತ ಹೇಳ್ಕೊಂಡು ಓಡಾಡ್ತೀಯಾ? ಸುನ್ನಿ ಮುಸ್ಲಿಮ್ಸ್ ಅಂದ್ರಲ್ಲ, ಮುಸ್ಲಿಂ ತೆಗೆದು ಬಿಡು, ಸುನ್ನಿ ಅಂತ ಹೇಳ್ಕೊಂಡು ಓಡಾಡು. ಈಗ ಕೇಳಿಸ್ಕೊ ಹೇಳ್ತೀನಿ. ನೀನ್ ಮುಸ್ಲಿಂ ಅಲ್ಲ ತಾನೆ? ನೀನ್ ಮುಸ್ಲಿಮ ಸುನ್ನಿನ? ನಾವು ನಿನ್ ಫೇರೋ ಬರ್ತೀರಿ. ನಾನ್ ಕೇಳ್ತಾ ಇರೋದು ನೀನು ಸುನ್ನಿನ ಮುಸ್ಲಿಮ? ಕೇಳಿಸ್ಕೊ ಹೇಳ್ತೀನಿ. ಯತ್ನಾಳ್ ಅಷ್ಟ್ ಹೇಳ್ತಾನಲ್ಲ, ನೀನ್ ಯಾವಾಗ ನಾವು ವಿರುದ್ಧ ಯತ್ನಾಳ್ ವಿರುದ್ಧ ಹೇಳಿದ್ದೀನಿ? ನೀವು ಫಸ್ಟ್ ಶುರು ಮಾಡಿದಕ್ಕೆ ಅವ್ರು ಉತ್ತರ ಕೊಡ್ತಾರ ಗುರು. ಅವ್ರು ಫಸ್ಟ್ ಶುರು ಮಾಡ್ಕೊಂಡಿಲ್ಲ. ಯತ್ನಾಳಲ್ಲ ಫಸ್ಟ್ ಹುಟ್ಟಿದ್ದು ಔರಂಗಜೇಬು. ಯತ್ನಾಳಲ್ಲ ಫಸ್ಟ್ ಹುಟ್ಟಿದ್ದು ರಜಾಕ್ರು. ಯತ್ನಾಳಲ್ಲ ಫಸ್ಟ್ ಹುಟ್ಟಿದ್ದು ಟಿಪ್ಪು. ಯತ್ನಾಳಲ್ಲ ಫಸ್ಟ್ ಹುಟ್ಟಿದ್ದು ನಿಮ್ಮ ಮತಾಂಧರು. ಅವ್ರನ್ನ ಫಸ್ಟ್ ನೀವು ವಿರೋಧಿಸಿ. ನೀವು ಟಿಪ್ಪು ಜಯಂತಿ ಮಾಡ್ಬೇಕಾ? ನಾವಲ್ಲಿ ಹಬ್ಬಕ್ಕನ್ ಜಯಂತಿ ಮಾಡ್ಬೇಕಾದ್ರೆ ನೀವು ಇಲ್ಲಿ ಟಿಪ್ಪು ಜಯಂತಿ ಮಾಡ್ಬೇಕಾ? ನಾವಲ್ಲಿ ಒನಕೆ ಒಬ್ಬನ್ ಜಯಂತಿ ಮಾಡ್ಬೇಕಾದ್ರೆ ನೀವು ಇಲ್ಲಿ ಹೈದರಾಲಿ ಜಯಂತಿ ಮಾಡ್ಬೇಕಾ? ನಮ್ ಕ್ಯಾಸ್ಟ್ ಅಲ್ಲಿ ನಾವ್ ಏನಿದೆ ಏನಕ್ ಮಾಡ್ತೀರಿ? ಒನಕೆ ಒಬ್ಬವ ಯಾರಿಗೆ ಹೊಡೆದಿ? ಯಾರ ವಿರುದ್ಧ ಹೋರಾಟ ಮಾಡಿದ್ದು? ನಿನ್ಗೆ ಏನ್ ಬೇಕಾದ್ ನೀನ್ ಮಾಡ್ಕೋ. ನಾನ್ ಅದನ್ನೇ ಹೇಳಿದ್, ನಾನ್ ಏನ್ ಬೇಕಾದ್ ಮಾಡ್ಕೊಂಡಿದ್ದೀನಿ. ನೀನ್ ಯಾಕೆ ನನಗ್ ಫೋನ್ ಮಾಡಿದ್ಯಾ? ಹಂಗೆ ಏನೋ ಮಾತಾಡೋಣ ನಿನ್ ಕಂಡ್ಬಿಟ್ಟು. ಏನ್ ಮಾತಾಡ್ತೀಯ? ಅಲ್ಲಿ ಎಂತದು ಇಲ್ಲ. ಅಲ್ಲಿ ಬರೀ ಇವೇ ನಿಮ್ಮವು, ಬರೀ ಡೈವರ್ಟ್ ಮಾಡೋದು. ಇನ್ನು ಒಬ್ಬ ಕೊಲೆ ಬೆದರಿಕೆ ಹಾಕೋದು, ಇನ್ನೊಬ್ಬ ಫೋನ್ ಮಾಡಿ ಇವೆಲ್ಲ ಯಾಕ್ ಬೇಕು ಅನ್ನೋದು, ಇನ್ನೊಬ್ಬ ಫೋನ್ ಮಾಡಿ ಇನ್ನೊಂದ್ ಹೇಳೋದು. ಒಟ್ನಲ್ಲಿ ಏನು ಅಂತ ಅಂದ್ರೆ ನಿಮಗೆ ಯಾವ್ದಾದ್ರೂ ಒಂದು ರೀತಿ ಮನಸ್ಬೇಕು. ಇಲ್ಲ ಬೈಕ್ ಮಣಿತಾನ, ಬೈಕ್ ಮಣಿಲಿಲ್ಲ ಅಂದ್ರೆ ಈ ತರ ಸ್ನೇಹ. ನಾನು ನಿನ್ನ ಫ್ರೆಂಡ್ ಪುನೀತ್. ಯಾರನ್ನ ಫೋನ್ ಮಾಡ್ಬಿಟ್ರೆ ನೀನ್ ಫುಲ್ ಗ್ರೇಡ್ ಆಗ್ಬಿಡ್ತೀಯ. ಯಾವ ಮುಸ್ಲಿಂ ಫೋನ್ ಮಾಡ್ಬಿಟ್ನಪ್ಪ ನನ್ಗೆ, ಕೊಲೆ ಬದಲಿಗೆ ಆಗ್ಬಿಟ್ನಪ್ಪ. ಗುರು ಇವಾಗ ಬಾ ತೋರಿಸ್ತೀನಿ. ನಿನ್ನೆಯಿಂದ 100-150 ಫೋನ್ ಬಂದಿರೋದು. ಹೌದಾ? ಆದ್ರೆ ಇಂತ 100 ಫೋನ್ ಅಲ್ಲ, ಇಂತ 1000 ಫೋನ್ ಬಂದ್ರುನು, ದುಬೈಯಿಂದ ಕೊಯ್ಯತ್ತಿಂದ ಎಲ್ಲಿ ಕುತ್ಕೊಂಡು ಫೋನ್ ಹಾಕಿ ಬೆದರಿಕೆ ಹಾಕಿದ್ರುನು ನಮ್ಮ ಹೋರಾಟ ನಿಂತಿಲ್ಲ. ಸತತ 8 ವರ್ಷದಿಂದ ಮಾಡ್ಕೊಂಡೇ ಬಂದಿದೀವಿ. ಗುರು ಆಯ್ತು, ನಾನು ಒಪ್ಬಿಡ್ತೀನಪ್ಪ, ನಾನು ಹೋರಾಟ ಎಲ್ಲ ನಿಲ್ಸ್ಬಿಡ್ತೀನಿ. ನೀನು ಇನ್ಮೇಲಿಂದ ಇಡೀ ನಿಮ್ ಮುಸ್ಲಿಂ ಸಮುದಾಯಕ್ಕೆ ನೋಡಪ್ಪ, ಭಾರತದಲ್ಲಿ ಗೋವನ್ನ ಪೂಜೆ ಮಾಡ್ತಾರೆ, ಅದೊಂದನ್ ತಿನ್ನೋದ್ ಬಿಟ್ಬಿಡಿ, ಅವ್ರ ಅದೊಂದನ್ ಕಡಿಯೋದನ್ ಬಿಟ್ಬಿಡಿ. ಭಾರತದಲ್ಲಿ ನೀವು ಹೊರಗಡೆ ಏನಾರು ಮಾಡ್ಕೊಳ್ಳಿ ಅಂತ ಹೇಳು ನೀನು. ಬಿಟ್ಬಿಡ್ತೀಯಾ? ಏನ್ ಹೇಳಿದ್ ನೀನು? ನಾನ್ ಕೇಳಿದ್ದು, ನಮ್ಮ ಮುಂದೆ, ನಮ್ ಕಣ್ ಮುಂದೆ, ನಮ್ ಮುಂದೆನೆ ಗೋವನ್ ಕಡ್ ತಿನ್ನೋದನ್ ಬಿಟ್ಬಿಡಿ. ಯಾಕೆಂದ್ರೆ ನಾವ್ ಅದನ್ನ ಪೂಜೆ ಮಾಡ್ತೀವಿ. ಇದೊಂದನ್ನು ಮಾಡಕ್ಕಾಗಲ್ವಾ ನೀವು? ಏನ್ ಮಾಡ್ತೀರಾ? ನೀವು ಬಂದಾಗ ಮಸೀದಿ ಕಟ್ಕೊಳಕ್ ಜಾಗ ಕೊಟ್ವಿ, ನೀವು ಬಂದಾಗ ಎಲ್ಲಾ ಬಿಟ್ಕೊಟ್ವಿ. ಇವತ್ ನೀವು ನಮ್ದೇ ಜಮೀನು ಅಂತೀರಾ? ನೀವು ಬಂದ್ರ ಇಲ್ಲಿ ಹುಟ್ಟು ಬೆಳೆದ್ರ? ನೀವು ಬಂದಿದ್ದೆ 1400 ವರ್ಷಗಳ ಹಿಂದೆ ನೀವು ಬಂದಿದ್ದೆ ಇಲ್ಲಿಗೆ. ಬೆಳಿಗ್ಗೆ ಚೆನ್ನಾಗಿ ಮೂಡಿತ್ತು. ಇನ್ನೇನ್ ನೀನ್ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಬಿಟ್ರಿ. ನಿಮ್ ಕಾಂತಾನೆಲ್ಲ ಇಲ್ಲೇ ಊಟ ಎಲ್ಲೇ ಬೆಳೆದು ಬಿಡ್ತು ನೋಡು. ಬಂದಿದ್ದೆ ಅರೇಬಿಕ್ಕಿಂದ. ಗುರು ಕೇಳ್ಕೊಳ್ಳಿ. ಗುರು ನೀನ್ ಕೇಳ್ಕೊ. ಅಬ್ಸರ್, ನಿನಗೆ ಆಯ್ತು ಅಂತ ಕೇಳ್ತೀನಿ. ನೀನ್ ನಿಂತ್ಕೊಂಡು ಹುಚ್ಚ ಹೋಯ್ತಿಯಾ, ಕುತ್ಕೊಂಡು ಹುಚ್ಚ ಹೋಯ್ತಿಯಾ? ನೀನ್ ನಿಲ್ಕೊಂಡು ಹೋಯ್ತಿಯಾ, ನಾ ಕುತ್ಕೊಂಡು ಹೋಯ್ತೀರಿ? ಅದೇ ಯಾಕೆ ಹೋಯ್ತಿಯಾ ಹೇಳು ಕುತ್ಕೊಂಡು. ನಾನ್ ಕೇಳಿದ್ ಕೇಳು. ನೀನು ಹುಚ್ಚ ಹೋಗ್ಬೇಕಾದ್ರೂ ಧರ್ಮ ಪಾಲಿಸ್ತೀಯೋ ಪಾಲಿಸೋದಿಲ್ವೋ? ಧರ್ಮ ಪಾಲಿಸ್ತೀವಿ, ಆದ್ರೆ ನಾನ್ ಧರ್ಮ ಪಾಲಿಸಬಾರ್ದು. ಬೇರೆ ಕೆಲ್ಸ ಇಲ್ಲ ನನಗಲ್ಲ, ನಿನಗಿಲ್ಲ. ನೀನೇನಕ್ಕೆ ಫೋನ್ ಮಾಡಕ್ ಹೋಗಿದ್ದೆ ನನಗೆ ಬೆಳಬೆಳಿಗ್ಗೆನೆ? ಬೆಳಬೆಳಿಗ್ಗೆ ನೀನ್ ಯಾಕೆ ಫೋನ್ ಮಾಡಕ್ ಹೋಗಿದ್ದೆ ನಂಗೆ? ಮೊನ್ನೆ ದಿನ ಆಮೇಲೆ ಫೋನ್ ಮಾಡ್ತೀನಿ.